ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಭರ್ಜರಿ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ. ಹಣ ಬರಬೇಕಂದ್ರೆ ಈ ಕೆಲಸ ನೀವು ಮಾಡಲೇಬೇಕಾಗುತ್ತೆ. ಹೌದು ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೂ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ ಒಂದು ದೊಡ್ಡ ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇದೆ. ಹಾಗೂ ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಸುದ್ದಿ. ಇಂದಿರಾ ಕಿಟ್ ವಿತರಣೆ ಬಗ್ಗೆ ದೊಡ್ಡ ಒಂದು ಸುದ್ದಿ ಬಂದಿದೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನೊಂದು ಕಡೆಗೆ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಬೇಗನೆ ಕೆಲಸ ನೀವು ಮಾಡಬೇಕು. ಹೌದು ವೀಕ್ಷಕರೇ, ಮನೆ ಮನೆಗೆ ಅಧಿಕಾರಿಗಳು ಸಿಬ್ಬಂದಿಗಳು ಭೇಟಿ ಕೊಡ್ತಾ ಇದ್ದಾರೆ. ಈ 4 ರಿಂದ 5 ದಾಖಲೆಗಳನ್ನ ನೀವು ರೆಡಿ ಇಡಬೇಕಾಗುತ್ತೆ. ಹಾಗಾದ್ರೆ ಆ ಎಲ್ಲ ದಾಖಲೆಗಳು ಯಾವುದು ಅಂತಾನೂ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ. ಈ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಕೆಲವು ಜಿಲ್ಲೆಗಳಿಗೆ ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಹೌದು, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ ಆ ಒಂದು ಮಾಹಿತಿ ನೋಡೋಣ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದವರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗಲಿದೆ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಶಾಂತಿ ಮಂತ್ರಕ್ಕೆ ಅಮೆರಿಕ ಅಧ್ಯಕ್ಷ ಸಹಿ ಹಾಕಿದ್ದಾರೆ. ಈಗ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುವ ಮುನ್ಸೂಚನೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಭರ್ಜರಿ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಉತ್ತರ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಮತ್ತು 32ನೇ ಕಂತು 2 ಕಂತು ಬಾಕಿ ಹಣ ಜಮೆ ಆಗಿರೋ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಸಿಗ್ತಾ ಇದೆ. ನೋಡಿ ವೀಕ್ಷಕರೇ, ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 30 ಕಂತು ಹಣ ಪ್ರತಿಯೊಂದು ಅಕೌಂಟ್ಗೂ ಕೂಡ ಜಮೆ ಮಾಡಲಾಗಿದೆ ಅಂತ ಸರ್ಕಾರದಿಂದ ಒಂದು ಅಧಿಕೃತ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಒಟ್ಟು 30 ಕಂತು 60,000 ರೂಪಾಯಿ ಹಣವನ್ನ ಹಾಕಲಾಗಿದೆ. ಈಗ ಮಾರ್ಚ್ ತಿಂಗಳವರೆಗೂ ಹಣವನ್ನ ಕಂಪ್ಲೀಟ್ ಮಾಡಲಾಗಿದ್ದು ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳದ್ದು ಹಣ ಸರ್ಕಾರ ಕೊಡೋದು ಬಾಕಿ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ನೋಡಿ ವೀಕ್ಷಕರೇ, ಇದರಲ್ಲಿ ಏಪ್ರಿಲ್ ತಿಂಗಳದ್ದು ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು, ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಮರುಪರಿಶೀಲನೆ ಅದು ಒಂದು ಕಡೆಗೆ ನಡೀತಾ ಇರಬಹುದು, ಇನ್ನೊಂದು ಕಡೆಗೆ ಹಣ ಬಿಡುಗಡೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮರುಪರಿಶೀಲನೆ ಆದ ನಂತರ ಹಣ ಹಾಕ್ತಿವಿ ಆ ತರ ಏನೂ ಕೂಡ ಮಾಹಿತಿ ಇಲ್ಲ ವೀಕ್ಷಕರೇ. ಎಲ್ಲಾ ಒಂದು ಯೋಜನೆಗಳು ಕೂಡ ಈಗ ಚಾಲ್ತಿಯಲ್ಲಿದ್ದಾವೆ. ನೋಡಿ, ಶಕ್ತಿ ಯೋಜನೆ ಕೂಡ ಚಾಲ್ತಿಯಲ್ಲಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮುಂದಿನ ಬರೋ ದಿನ ಮಾಡ್ತಾರೆ, ಆದ್ರೆ ಅದು ಕೂಡ ಕಂಟಿನ್ಯೂ ಇರುತ್ತೆ. ಅದೇ ತರ ಅನ್ನಭಾಗ್ಯ ಅಕ್ಕಿನೂ ಕೂಡ ವಿತರಣೆ ಆಗ್ತಾ ಇದೆ. ಅದೇ ತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ತಾ ಇರುತ್ತೆ. ಇತ್ತ ಅನರ್ಹರನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ 1 ತಿಂಗಳು ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವರಿಗೆ ಇದೇ ಒಂದು 15ನೇ ತಾರೀಕಿನ ಒಳಗೆ, ಅಂದ್ರೆ ಈ ಒಂದು 15, 18 ತಾರೀಕಿನ ಒಳಗೆ 2ನೇ ವಾರ 3ನೇ ವಾರ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಜಮೆಯಾಗುವ ನಿರೀಕ್ಷೆ ಇರುವಂತದ್ದು. ನೋಡಿ, ಕೆಲವೊಮ್ಮೆ 1 ತಿಂಗಳು ಹಣ ಜಮೆ ಆಗಲ್ಲ. ಅಂದ್ರೆ ಉದಾಹರಣೆಗೆ ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಜಮೆ ಆಗಿಲ್ಲ ಅಂತವರಿಗೆ ಜುಲೈ ತಿಂಗಳಲ್ಲಿ 2 ಬಾರಿ ಅಂದ್ರೆ 2,000 ರೂಪಾಯಿ ಬರುತ್ತೆ. ನಂತರ ಒಂದು 3-4 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಬರುತ್ತೆ. ಅಂದ್ರೆ ನಿಮಗೆ ಒಟ್ಟು ಒಂದೇ ತಿಂಗಳು 4,000 ರೂಪಾಯಿ ಬರುತ್ತೆ, 2 ಕಂತು. ಈ ಮೂಲಕ ಬ್ಯಾಲೆನ್ಸ್ ಕಂತನ್ನ ಕ್ಲಿಯರ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇರುವಂತದ್ದು. ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ನಮಗೆ 29 ಕಂತು ಮಾತ್ರ ಬಂದಿದೆ, 30ನೇ ಕಂತು ಹಣನೇ ಬಂದಿಲ್ಲ ಅಂತ. ನೋಡಿ ವೀಕ್ಷಕರೇ, ಒಂದು ವೇಳೆ ನಿಮ್ದು ಏನಾದ್ರೂ BPL ಕಾರ್ಡ್ ಇದ್ದು ತೆರಿಗೆ ಪಾವತಿದಾರ ಒಂದು ಕಾರಣದಿಂದಾಗಿ ನಿಮ್ದು BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾಕಂದ್ರೆ ರೇಷನ್ ಕಾರ್ಡ್ಗೆ ಗೃಹಲಕ್ಷ್ಮಿ ಯೋಜನೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ. ನೋಡಿ, ಒಂದು ಕಡೆಗೆ ಹೇಳ್ಬೇಕಂದ್ರೆ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇದ್ದವರು ಗೃಹಲಕ್ಷ್ಮಿಯರಾಗಿರ್ಲಿ, ಅವರ ಯಜಮಾನರು ಆಗಿರ್ಲಿ, ತೆರಿಗೆ ಪಾವತಿದಾರರಾಗಿದ್ರೆ GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈಗ ಬರ್ತಾ ಇದ್ರು ಕೂಡ ಅದನ್ನ ನಿಲ್ಲಿಸಲಾಗಿದೆ. ಅಂತವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ಒಂದು ವೇಳೆ ನೀವು ಕೂಡ ತೆರಿಗೆ ಪಾವತಿದಾರರಾಗಿದ್ದು ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ರೆ ಮುಂದೆ ನಿಮಗೆ ಹಣ ಬರಲ್ಲ. ಇದಕ್ಕಂದ್ರೆ ಒಟ್ಟು 3,89,000 ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ಇನ್ನು ಮೃತಪಟ್ಟವರ ಅಕೌಂಟಿಗೂ ಹಣ ಹೋಗ್ತಾ ಇತ್ತು, ಅದನ್ನು ಕೂಡ ಸರ್ಕಾರ ವಾಪಸ್ ಪಡೆಯಲು ನಿರ್ಧಾರವನ್ನ ಮಾಡಿರುವಂತದ್ದು. ನೋಡಿ, ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ನೀವು 15 ರಿಂದ 18 ತಾರೀಕಿನವರೆಗೂ ವೇಟ್ ಮಾಡಿ. ನೋಡಿ, ಕೆಲವೊಮ್ಮೆ DBT ಆಪ್ ಅಲ್ಲಿ ಹಣ ಬಂದಿರೋದು ತೋರಿಸ್ತಾ ಇಲ್ಲ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕೂಡ ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು. ಮತ್ತೆ NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಕ್ಟಿವ್ ಇರಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಆಕ್ಟಿವ್ ಇರಬೇಕು. ವೋಟರ್ ಕಾರ್ಡು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ಇರಬೇಕು. ಹಾಗಿದ್ರೆ ಮಾತ್ರ
ಪಂಚ ಗ್ಯಾರಂಟಿಗಳ ಭಾಗ್ಯ ನಿಮಗೆ ಸಿಗುತ್ತೆ. ವೋಟರ್ ಐಡಿ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ಇದ್ರೆ ಮಾತ್ರ ಮುಂದಿನ ಬರೋ ದಿನ ನಿಮಗೆ ಹಣ ಬರುತ್ತೆ, ಪಂಚ ಗ್ಯಾರಂಟಿ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು. ಇನ್ನು ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಒಂದು ಕಡೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದೇನಪ್ಪಾ ಅಂದ್ರೆ ರದ್ದಾದ ನಿಮ್ದು BPL ಕಾರ್ಡ್ ಇದ್ರೆ ಅದನ್ನ ನೀವು ಮತ್ತೆ ವಾಪಸ್ ಪಡ್ಕೋಬಹುದು. ನೋಡಿ, ಮೊನ್ನೆ ತಾನೇ ಲಕ್ಷಾಂತರ ಕಾರ್ಡುಗಳನ್ನ ರದ್ದು ಮಾಡಲಾಗಿತ್ತು. ಅದರಲ್ಲಿ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು ಅಥವಾ ವಿವಿಧ ಕಾರಣಗಳಿಂದ ಆಗಿರ್ಬೋದು, ಕೆಲವರ BPL ಪಡಿತರ ರೇಷನ್ ಕಾರ್ಡ್ ಕೂಡ ಅಂದ್ರೆ BPL ಕಾರ್ಡ್ ಕೂಡ ಕಳೆದುಕೊಂಡು ಕೆಲವರು ಕಂಗಾಲಾಗಿದ್ದಾರೆ. ಅಂತವರು ಲಕ್ಷಾಂತರ ಜನ ಇರಬಹುದು ಅಂತ ಲೆಕ್ಕ ಮಾಡಲಾಗಿದ್ದು, ಆಹಾರ ಇಲಾಖೆ ಅಂತವರಿಗೆ ಒಂದು ಭರವಸೆ ಕೊಟ್ಟಿದೆ. ನೋಡಿ, ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಹೇಳ್ತಾ ಹೋಗೋದಾದ್ರೆ, ಅನರ್ಹರೆಂದು ಗುರುತಿಸಿ APL ಕಾರ್ಡ್ಗೆ ಬದಲಾಗಿದ್ದ ಸುಮಾರು 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು ಮರುಸ್ಥಾಪಿಸಲು ಸರ್ಕಾರ ಮುಂದಾಗಿದೆ. ಅಂದ್ರೆ ಇದರ ಅರ್ಥ, ನೀವೇನಾದ್ರೂ ಅರ್ಹರಾಗಿದ್ರೆ, ನೈಜ ಫಲಾನುಭವಿಗಳಾಗಿದ್ರೆ, ನೀವು ಯಾವುದೇ ಆತುರವಿಲ್ಲದೆ ತಮ್ಮ ಕಾರ್ಡ್ಗಳನ್ನ ಸರಿಪಡಿಸಿಕೊಳ್ಳಲು ದಾರಿ ಸುಗಮ ಮಾಡಿದ್ದಾರೆ. ಅಂದ್ರೆ ಇಷ್ಟು ಟೈಮ್ ಒಳಗೆ, ಅಂದ್ರೆ 45 ದಿನಗಳ ಒಳಗೆ ಅರ್ಜಿ ಹಾಕಬೇಕು ಅಂತ ನಿಯಮ ಇತ್ತು. ಅಂದ್ರೆ ಕೆಲವರು ಹಾಕಿರ್ಲಿಕ್ಕಿಲ್ಲ, ಅಂತವರು ಕೂಡ ಈಗ ಮತ್ತೆ ಅರ್ಜಿ ಹಾಕಬಹುದು. ಅಂದ್ರೆ ಸರ್ಕಾರ ಇದನ್ನ ಬದಲಾವಣೆ ಮಾಡಿದೆ, ತನ್ನ ಒಂದು ನಿಯಮಗಳಲ್ಲಿ ಬದಲಾವಣೆ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಸೊ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳಿಗೆ BPL ಇಂದ APL ಗೆ ದರ್ಜೆ ಗಳಿಸಲಾಗಿತ್ತು. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಕೆಲವರು ಬಡವರು ಅನ್ಯಾಯವಾಗಿದೆ ಎಂಬ ದೂರುಗಳು ಕೇಳಿ ಬಂದಿವೆ. ಈ ಹಿನ್ನೆಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ವೇಳೆ ತಮ್ಮ ಕಾರ್ಡ್ ನಿಜವಾಗಿಯೂ ಅರ್ಹವಾಗಿದ್ದರೆ, ಅಂದ್ರೆ ಬಡವರಾಗಿದ್ರೆ, ಸೂಕ್ತ ದಾಖಲೆಗಳೊಂದಿಗೆ ಆಯಾ ತಾಲೂಕಿನ ತಹಶೀಲ್ದಾರ್ಗೆ ಅರ್ಜಿ ಹಾಕಲು ಅವಕಾಶವನ್ನು ಕೊಡಲಾಗಿದೆ. ಅರ್ಹತೆ ಸಾಬೀತಾದರೆ ಆ ಕಾರ್ಡುಗಳು ತಾನಾಗಿ ಮತ್ತೆ BPL ಕಾರ್ಡ್ ಆಗಿ ಬದಲಾಗುತ್ತೆ ಅಂತ ಭರವಸೆ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಯಾರದೆಲ್ಲ BPL ಕಾರ್ಡ್ ಇದ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ ಅಂತವ್ರು ಮತ್ತೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ BPL ಕಾರ್ಡ್ ವಾಪಸ್ ಪಡ್ಕೋಬಹುದು. ಇನ್ನು ಇಂದಿರಾ ಕಿಟ್ ವಿತರಣೆ ಮಾಡುತ್ತೀವಿ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಸೇರಿದಂತೆ ಅಗತ್ಯ ಆಹಾರ ಪದಾರ್ಥಗಳನ್ನ ಇಂದಿರಾ ಕಿಟ್ ಕೊಡೋದಾಗಿ ರಾಜ್ಯದ ಜನತೆಗೆ ಭರವಸೆ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದಿಂದ. ಆದ್ರೆ ಈ ಒಂದು ಯೋಜನೆ ಜಾರಿಯಾಗುವ ಮೊದಲೇ ಕೈ ಬಿಡಲಾಗಿದೆ ಎಂಬುವ ವರದಿಗಳು ಕೇಳಿ ಬಂದಿರುವಂತದ್ದು. ಅಂದ್ರೆ ಈಗಾಗಲೇ ಅಶೋಕ್ ಕುಮಾರ್ ಅವರು, ಬಿಜೆಪಿ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಟ್ವೀಟ್ ಕೂಡ ಮಾಡಿರುವಂತದ್ದು. ಅದೇನಪ್ಪಾ ಅಂದ್ರೆ, ಘೋಷಣೆಗಷ್ಟೇ ಸೀಮಿತವಾಗಿದೆ ಇಂದಿರಾ ಕಿಟ್ಟು, ಸರ್ಕಾರ ಇಂದಿರಾ ಕಿಟ್ಗೂ ಕಟ್ ಮಾಡಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ? ಈ ಯೋಜನೆ ಕಂಟಿನ್ಯೂ ಆಗುತ್ತೋ ಇಲ್ವೋ? ಅಕ್ಕಿನೇ ವಿತರಣೆ ಮಾಡ್ತಾರ? ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಬನ್ನಿ, ಕೊನೆಯದಾಗಿ ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಂತ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ ಅಂದ್ರೆ, ಮೊದಲಿಗೆ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೂ ಕೂಡ ರಜೆ ಕೊಡಬಹುದು. ನೋಡಿ, ಮಳೆ ಪ್ರಮಾಣ ಜಾಸ್ತಿ ಆಗಿದೆ, ಅಲ್ಲಲ್ಲಿ ಗುಡ್ಡ ಕುಸಿತಗಳು ಕೂಡ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ. ಸೊ ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ. ಅಂದ್ರೆ ಒಂದು ಘಾಟ್ ಸೆಕ್ಷನ್ಗಳಲ್ಲಾಗಿರ್ಬೋದು, ಮತ್ತೆ ನಮ್ಮ ಕರಾವಳಿ ಪ್ರದೇಶಗಳಲ್ಲಾಗಿರ್ಬೋದು, ಈ ತರ ಒಂದು ಲ್ಯಾಂಡ್ ಸ್ಲೈಡಿಂಗು ಮತ್ತೆ ರೋಡ್ಗಳಲ್ಲಿ ತುಂಬಾ ನೀರುಗಳು ನಿಂತ್ಕೊಳ್ತವೆ. ಹಳ್ಳಿಗಳಲ್ಲಿ ಶಾಲೆಗಳಿಗೆ ಹೋಗೋದಕ್ಕೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅಂತ ಒಂದು ಭಾಗದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಕೊಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಒಂದು ವೇಳೆ ಮಳೆ ಮತ್ತಷ್ಟು ಜಾಸ್ತಿ ಆದ್ರೆ, ಅಂದ್ರೆ ಬೆಳಗಿನ ಜಾವ 6 ಗಂಟೆಯಿಂದ ಮಳೆ ಪ್ರಮಾಣ ತುಂಬಾ ಜಾಸ್ತಿ ಆದ್ರೆ 10 ಗಂಟೆ ಅಥವಾ 9 ಗಂಟೆ ಒಳಗೆ ಆಯಾ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಬಹುದು. ವೀಕ್ಷಕರ, ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ ಅಂದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಧಾರಾಕಾರವಾಗಿ ಸುರಿಯುತ್ತಿರುವ ಭಾರಿ ಒಂದು ಮಳೆಯ ಹಿನ್ನೆಲೆ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಆಯಾ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದ್ರೆ ಶಾಲೆಗಳಿಗೆ ರಜೆ ಕೊಡಬಹುದು. ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೂ ಅಂಗನವಾಡಿಗಳಿಗೂ ಕೂಡ ರಜೆಯನ್ನ ಪ್ರಕಟಿಸಲಾಗಿದೆ. ನದಿಗಳು, ಹಳ್ಳ ಕೊಳ್ಳಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿರೋದ್ರಿಂದ, ತಗ್ಗು ಪ್ರದೇಶದಲ್ಲಿ ನೀರು ನಿಂತಿರೋದ್ರಿಂದ ಈ ಒಂದು ಸೂಚನೆ ತಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ವೀಕ್ಷಕರು, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ, ಅಂದ್ರೆ ನೋಡಿ, ಈಗ ಮೊದಲಿಗೆ ಮನೆ ಪರಿಶೀಲನೆ ಶುರುವಾಗಿರೋದು ನಿಮ್ಗೆ ಗೊತ್ತಿದೆ. ಗೃಹ ಜ್ಯೋತಿ ಯೋಜನೆಯಿಂದ ಮರು ಪರಿಶೀಲನೆ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ವೀಕ್ಷಕರೇ. ಮತ್ತೆ ನಿಮಗೆ 200 ಯೂನಿಟ್ ಉಚಿತ ವಿದ್ಯುತ್ ಬೇಕಂದ್ರೆ ನೀವು ಕಡ್ಡಾಯವಾಗಿ ಮರು ಅರ್ಜಿ ಹಾಕಲೇಬೇಕು. ಒಂದು ವೇಳೆ ಹಾಕಿಲ್ಲ ಅಂದ್ರೆ ನಿಮಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗೋದಿಲ್ಲ. ಅಂದ್ರೆ ಈ ಒಂದು ಯೋಜನೆಯಿಂದ ನೀವು ವಂಚಿತರಾಗಬಹುದು. ಸೊ ಯಾರು ಕೂಡ ವಂಚಿತರಾಗಬಾರ್ದು ಅಂದ್ರೆ ನೀವೇನ್ ಮಾಡಬೇಕು, ನೀವು ಸರ್ಕಾರ ಒಂದು ಕೊಟ್ಟಿರೋ ಅರ್ಜಿ ಫಾರಂ ಅನ್ನ ತುಂಬಿ ಬಿಟ್ಟು ಅದನ್ನ ವಾಪಸ್ ಕೊಡಬೇಕಾಗುತ್ತೆ. ಅದರಲ್ಲಿ ಕೇಳಿರೋ ದಾಖಲೆಗಳನ್ನ
ನೀವು ಪೂರ್ತಿಯಾಗಿ ಒಂದು ಇನ್ಫಾರ್ಮೇಶನ್ ಜೊತೆಗೆ ಬರೆದ್ಬಿಟ್ಟು ಅದನ್ನ ಅರ್ಜಿ ಹಾಕಬೇಕು. ಅಂದ್ರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೊಟ್ಟ ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಇರಬೇಕು, ಮತ್ತೆ ಅದಕ್ಕೆ ಒಂದು OTP ಕೂಡ ಬರುತ್ತೆ. ಸೊ ನಿಮ್ದು ಹೆಸರು ಮತ್ತೆ ನಿಮ್ದು ಆಧಾರ್ ಕಾರ್ಡ್ ನಂಬರು, ಮತ್ತೆ ನೀವು ಯಾವ ಕಂಪನಿದು ಕರೆಂಟ್ ಅನ್ನ ಬಳಸ್ತಿದ್ದೀರಾ, ವಿದ್ಯುತ್ ಬಳಸ್ತಿದ್ದೀರಾ, ಮತ್ತೆ ನಿಮ್ದು ವಿದ್ಯುತ್ ಬಿಲ್ RD ನಂಬರು, ಮತ್ತೆ ಅದೇ ಸೇರಿದಂತೆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು ಹೌದು ಅಲ್ವೋ, ಬಾಡಿಗೆ ಅಥವಾ ಸ್ವಂತ ಮನೆ ವಿವರ, ಬಾಡಿಗೆ ಮನೆ ಇದ್ರೆ ಅಲ್ಲಿ ನೀವು ಕರಾರು ಪತ್ರ ಕೊಡಬೇಕಾಗುತ್ತೆ, ಪಡಿತರ ಚೀಟಿ, BPL ಕಾರ್ಡು, APL ಕಾರ್ಡು ಅಥವಾ ಬೇರೆ ಕಾರ್ಡ್ ಇದೆಯೋ ಅದನ್ನ ಬರೀಬೇಕು. ಇನ್ನು ಎಪಿಕ್ ಕಾರ್ಡ್ ಸಂಖ್ಯೆ ಅಂದ್ರೆ ನಿಮ್ದು ವೋಟರ್ ಕಾರ್ಡ್ ನಂಬರ್ ಕೂಡ ನೀವು ಅಲ್ಲಿ ಬರಿಬೇಕಾಗುತ್ತೆ. ಇನ್ನು ಜಾತಿ ವಿವರ ಕೂಡ ಕೇಳಿದ್ದಾರೆ, ಅದು ಕಡ್ಡಾಯವಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ತೆರಿಗೆ ವಿವರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು ಅದನ್ನು ಕೂಡ ಇಲ್ಲಿ ಕೇಳಿರುವಂತದ್ದು, ಎಸ್ ಆರ್ ಅಂತ ಟಿಕ್ ಮಾರ್ಕ್ ಇರುತ್ತೆ. ಮತ್ತೆ ಫಲಾನುಭವಿ ವೃತ್ತಿ ಕೂಡ ಅಲ್ಲಿ ಕೇಳಿರುವಂತದ್ದು ವೀಕ್ಷಕರೇ. ಸೊ ಎಷ್ಟು ವಿವರಗಳನ್ನು ಕೂಡ ನೀವು ಕೊಡಬೇಕು. ಇಷ್ಟು ವಿವರ ಕೊಟ್ಟ ನಂತರ ನಿಮ್ದು ಅರ್ಜಿ ಮತ್ತೊಮ್ಮೆ ಆಕ್ಟಿವ್ ಆಗುತ್ತೆ, ಮತ್ತೆ ನಿಮ್ಮ ಮನೆಗೆ 200 ಯೂನಿಟ್ ಉಚಿತವಿರುತ್ತೆ. ಒಂದು ವೇಳೆ ನೀವೇನಾದ್ರೂ ಮನೆ ಕರೆಂಟು ಅಂಗಡಿಗಳಿಗೆ ಅಥವಾ ಒಂದು ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತಾ ಇದ್ರೆ ಅದು ಆ ಒಂದು ಇಲ್ಲಿಗಲ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಅಂತವರು ಯಾರು ಕೂಡ ಈ ತರ ಮಾಡಬಾರ್ದು. ಅಂದ್ರೆ ಗೃಹ ಜ್ಯೋತಿ ಯೋಜನೆ ಮನೆ ಕರೆಂಟು ಮನೆಗೆ ಬಳಸಬೇಕು, ಅಂಗಡಿಗೆ ಬೇಕಂದ್ರೆ ಕಮರ್ಷಿಯಲ್ ಕರೆಂಟ್ ಅನ್ನ ಬಳಸಬೇಕು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ನೋಡಿ, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಮಾಡಲಾಗ್ತಾ ಇದೆ. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಮಾಡಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಆಗಿರಬಹುದು. ಆದ್ರೆ ಇನ್ನೊಂದು ಕಡೆಗೆ ಈಗ ನಮಗೆ ಕಾಡಿದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂದ್ರೆ ಕಳೆದ 3-4 ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗ್ಬೇಕಂದ್ರೆ ಸಾಲಲ್ಲಿ ಕ್ಯೂ ಅಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಇತ್ತಲ್ಲ, ಅದು ಈಗ ಕಡಿಮೆ ಆಗಿದೆ. ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗಿದೆ. ಯುದ್ಧ ಕೊನೆ ಆಗ್ತಾ ಇದ್ದಂತೆ ಹಾರ್ಮಜ್ ಜಲಸಂಧಿ ಓಪನ್ ಆಗಿದೆ. ಅಂದ್ರೆ ಆ ಒಂದು ಮಧ್ಯಪ್ರಾಚ್ಯ ಭಾಗದಿಂದ ಕಚ್ಚಾ ತೈಲ, ಅಡಿಗೆ ಅನಿಲ ನಮ್ಮ ಭಾರತಕ್ಕೆ ಬರೋದು ಶುರುವಾಗಿದೆ. ಸೊ ಇನ್ ಮುಂದೆ ಯಾವುದೇ ರೀತಿ ಕಚ್ಚಾ ತೈಲ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಭಾರತಕ್ಕೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ಒಂದು ಮುನ್ಸೂಚನೆ ಕೊಡಲಾಗಿದೆ. ಅಂದ್ರೆ ಈಗ ನೋಡಿ, ಈಗಾಗಲೇ ಕಂಪನಿಗಳು ಸ್ವಲ್ಪ ನಷ್ಟದಲ್ಲಿದ್ದಾವೆ ಸದ್ಯಕ್ಕೆ. ಆದ್ರೆ ಮುಂದಿನ 1 ಅಥವಾ 2 ತಿಂಗಳ ನಂತರ ಪೆಟ್ರೋಲ್ ಬೆಲೆ ಮತ್ತೆ 100 ರೂಪೀಸ್, 100 ರೂಪಾಯಿಗೆ ಬರುತ್ತೆ. ಅಂದ್ರೆ ಈಗ ಮೊದಲು 100 ರೂಪಾಯಿದದ್ದು 103 ರೂಪಾಯಿದದ್ದು 110 ರೂಪಾಯಿ ಆಗಿದೆಯಲ್ಲ, ಅದೇ ತರ ಮತ್ತೆ ವಾಪಸ್ 103 ರೂಪಾಯಿಗೆ ಬರಲಿದೆ ಅಂತೆ. ಅಂದ್ರೆ 1-2 ತಿಂಗಳು ಪೆಟ್ರೋಲ್ ಬೆಲೆ, ಕಚ್ಚಾ ತೈಲ ಬೆಲೆ $75 ಏನಿದೆ ಅದಷ್ಟೇ ಇರಬೇಕು, ಏರಿಕೆ ಆಗಬಾರ್ದಂತೆ. ಒಂದು ವೇಳೆ ಏರಿಕೆ ಆಯ್ತು ಅಂದ್ರೆ ಬೆಲೆ ಇಳಿಕೆ ಇರೋದಿಲ್ಲ. ಒಂದು ವೇಳೆ ಯಥಾಸ್ಥಿತಿ ಕಾಯ್ದುಕೊಂಡ್ರೆ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದೆ. ಪೆಟ್ರೋಲ್ ಡೀಸೆಲ್ ಮುಂದಿನ ಬರೋ ದಿನ ಇಳಿಕೆ ಆಗಲಿದೆ.